ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ದಯವಿಲ್ಲದ ಧರ್ಮ ಅದೇ ಉದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಇದು ಎಲ್ಲರಿಗೂ ಗೊತ್ತಿರುವ ವಚನ. ಮತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು ನೀವೆಲ್ಲ. ಇದರ ಅರ್ಥನೂ ಎಲ್ರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಹೆಚ್ಚು ಜನರಿಗೆ ಬರುತ್ತೆ. ಸಾಗರನಿಗೆ ಮಂಜುಗೆ ಬಿಟ್ರೆ ಅವರಿಬ್ಬರಿಗೆ ಅವನು ಸರ್ವಜ್ಞಂದ ಹಿಡಿದ್ಬಿಟ್ಟಾನ, ಅವನಿಗೆ ಅರ್ಥನೇ ಆಗಲ್ಲ. ಅದು ಇಂಥ ವಚನ ಹೇಳ್ಬೇಕು, ತುಂಬಾ ಅರ್ಥ ಆಗಂಥದ್ದು, ಸುಲಭವಾಗಿರೋಂಥದ್ದು ಕಲ್ತ್ಕೋಬೇಕು. ಮೊದಲು ಚೆನ್ನಾಗಿ ಕಲ್ತ್ಕೋಬೇಕು. ಬರೀ ಹಂಗೆ ಸುಮ್ಮನೆ ಇಲ್ಲಿ 7 ಗಂಟೆಗೆ ಹೇಳ್ಬೇಕಲ್ಲ ಅಂತ ಕಲಿಯೋದಲ್ಲ. ಆಮೇಲೆ ಎಲ್ರಿಗೂ ಸಾಮಾನ್ಯವಾಗಿ ಇದು ಬಾಯ್ಪಾಠ ಆಗಿದೆ. ದಯವೇ ಧರ್ಮದ ಮೂಲ ಅನ್ನೋದನ್ನ ಎಚ್ ನರಸಿಂಹಯ್ಯನವರು ಈಗಿನ ಕಾಲದ ಪರಿಸ್ಥಿತಿ, ಧರ್ಮಗಳ ಸ್ಥಿತಿ ನೋಡ್ಬಿಟ್ಟು ಭಯವೇ ಧರ್ಮದ ಮೂಲ ಅಂತ ಹೇಳ್ತಿದ್ರು. ಅಂದ್ರೆ ಸಾಮಾನ್ಯವಾಗಿ ಧರ್ಮಕರ್ತೃಗಳು ಆ ಥರ ಉದ್ದೇಶ ಇಟ್ಕೊಂಡಿರಲ್ಲ, ಮೂಲ ಪುರುಷರಂಗೆ ಇಟ್ಕೊಂಡಿರಲ್ಲ. ಆದ್ರೆ ಬರ್ತಾ ಬರ್ತಾ ಸ್ವಾರ್ಥಿಗಳು, ಪಟ್ಟಭದ್ರ ಹಿತಾಸಕ್ತಿ ಉಳ್ಳಂತಹವರು ಅವರು ಧರ್ಮವನ್ನು ಭಯ ರೂಪಗೊಳಿಸ್ತಾರೆ. ಎಲ್ಲ ಧರ್ಮಗಳು, ಯಾವುದೋ ಒಂದು ಧರ್ಮ ಅಂತಲ್ಲ. ಬಸವಣ್ಣವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ವಿಶೇಷವಾಗಿ ಏನು ಹೇಳೋದಂದ್ರೆ, ಬರೀ ಮನುಷ್ಯರಲ್ಲಿ ಅಷ್ಟೇ ದಯೆ ತೋರಿಸೋದಲ್ಲಪ್ಪ, ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಪದ ವ್ಯತ್ಯಾಸ ಹೇಳಕ್ ನಾನು ನಿಮಗೆ ಈ ವಚನ ಹೇಳಿದ್ದಿವತ್ತು. ಬಹಳಷ್ಟು ಜನ ದಯವಿಲ್ಲದ ಧರ್ಮ ಅದಾವುದಯ ಅಂದ್ಬಿಡ್ತಾರೆ. ಅದಾವುದಯ ಅಲ್ಲ, ಅದೇ ಉದಯ. ಅದಾವುದಯ ಅಂದ್ರೆ ದಯ ಇಲ್ಲದೆ ಇರೋದ ಧರ್ಮವೇ ಇಲ್ವಾ ಅಂತ ಆಗ್ಬಿಡುತ್ತೆ, ಅರ್ಥ ಆಗತ್ತೆ. ದಯವಿಲ್ಲದ ಧರ್ಮ ಅದಾವುದಯ ಅಂತ ರೂಢಿ ಮಾಡ್ಬಿಟ್ಟಿದ್ದಾರೆ ಬಹಳ ಜನ. ಇಲ್ಲ, ಅಲ್ಲಿ ಮೂಲ ಪಾಠದಲ್ಲಿರೋದು ದಯವಿಲ್ಲದ ಧರ್ಮ ಅದು ಏವುದಯ. ಏವುದಂದ್ರೆ ಏನಕ್ಕೆ ಪ್ರಯೋಜನ? ದಯವಿಲ್ಲದಿರೋ ಧರ್ಮ ತಗೊಂಡು ಏನ್ ಮಾಡೋದು? ದಯವಿಲ್ಲದ ಧರ್ಮ ಅದಾವುದಂದ್ರೆ ಧರ್ಮ, ಎಲ್ಲಾ ಧರ್ಮಗಳಿಗೂ ದಯೆ ಇದೆ ಅಂತ. ಯಾಕಂದ್ರೆ ದಯೆ ಇಲ್ದಿರೋ ಧರ್ಮಗಳು ಇದಾವೆ, ಬೇಕಾದಷ್ಟು ಇದಾವೆ. ದಯೆ ಇಲ್ಲದ ಇರ್ತಕ್ಕಂಥ ಧರ್ಮಗಳು ಸುಮ್ಮನೆ ಮೇಲ್ ನೋಟಕ್ಕೆ ದಯೆ ಹೇಳ್ಕೊಂಡು ಬಹಳ ಹಿಂಸೆ ಮಾಡಿವೆ. ಜಗತ್ತಿನಲ್ಲಿ ಬಹಳ ಹಿಂಸೆ ಮಾಡಿವೆ. ಪ್ರಾಣಿ ಹಿಂಸೆ ಮಾಡಿದೆ, ಮನುಷ್ಯರ ಮೇಲೆ ಹಿಂಸೆ ಮಾಡಿದೆ, ಧರ್ಮದ ಹೆಸರಿನಲ್ಲಿ ಯುದ್ಧ ಮಾಡಿದಾವೆ. ಒಂದು ಈಗ ಯಹೂದಿಗಳ ವಿಷಯ ಹೇಳ್ಬೇಕು ನಿಮಗೆ. ಈಗ ಯಹೂದಿಗಳ ಕಷ್ಟದಲ್ಲಿದ್ದಾರೆ. ಅಂದ್ರೆ ಹಿಟ್ಲರ್ ಕಾಲದಿಂದ ಯಹೂದಿಗಳಿಗೆ ತುಂಬಾ ಸವಾಲುಗಳು. ಆದ್ರೆ ಹಿಂದೆ ಅವರು ಸಾಮಾನ್ಯ ಕಷ್ಟ ಕೊಟ್ಟಿಲ್ಲ ಕ್ರೈಸ್ತರಿಗೆ. ಕ್ರೈಸ್ತರು ಹುಟ್ಟಿದಾಗ ಅಂದ್ರೆ ಯೇಸು ಕ್ರಿಸ್ತನನ್ನ ಗಲ್ಲಿಗೆ ಹಾಕೋದ್ರಿಂದ ಹಿಡ್ಕೊಂಡು, ಶೂಲಕ್ಕೇರಿಸಿದ್ರಿಂದ ಹಿಡ್ಕೊಂಡು ಮುಂದೆ ಅವ್ರನ್ನ ಏನ್ ಮಾಡ್ತಿದ್ರಂತ ಪ್ರಾರಂಭದಲ್ಲಿ ಅಂತಂದ್ರೆ, ಈ ಹುಲಿ ಆಕಾಡಕ್ಕೆ ಒಗದ್ ಬಿಡೋದು ಅವ್ರನ್ನ. ಅವು ತಿನ್ಬೇಕು ಅಂದ್ರೆ ಯಾರು ಕ್ರೈಸ್ತ ಧರ್ಮವನ್ನು ಒಪ್ತಾರೋ, ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತೀವಿ ಅಂತ ಬರ್ತಾರೋ ಅವ್ರನ್ನ ಹಿಡ್ಕೊಂಡು ಒಟ್ಟು ಮಾಂಸಾಹಾರಿ ಪ್ರಾಣಿಗಳಿಗೆ ಎಸ್ತ್ ಬಿಡೋದು, ಪ್ರಚಾರ ಮಾಡ್ತಕ್ಕಂಥವ್ರನ್ನ. ಇಂಥ ಕಷ್ಟವನ್ನು ಅನುಭವಿಸಿದ್ದಾರೆ. ಹಾಗೇನೆ ಭಾರತ ದೇಶದಲ್ಲಿ ಪ್ರಾಣಿಗಳನ್ನ ಯಾಗ ಯಜ್ಞಗಳ ರೂಪದಲ್ಲಿ ಕೊಂದಿದ್ದಾರೆ. ಮನುಷ್ಯರನ್ನ ಪ್ರಾಣಿಗಳಿಗಿಂತಲೂ ಕನಿಷ್ಠವಾಗಿ ನಡೆಸ್ಕೊಂಡಿದ್ದಾರೆ. ಅಸ್ಪೃಶ್ಯತೆ ಹೆಸರಿನಲ್ಲಿ ಶಾಸ್ತ್ರಗಳನ್ನೇ ಶಾಸ್ತ್ರಗಳ ಸಮರ್ಥನೆ ಕೊಟ್ಕೊಂಡು ಈ ತರ ಎಲ್ಲ ಮಾಡಿದ್ದಾರೆ. ಅಂದ್ರೆ ದಯೆ ಇಲ್ಲದೆ ಇರತಕ್ಕಂಥ ಅನೇಕ ಧರ್ಮಗಳಿದಾವೆ. ಕ್ರೈಸ್ತರು ಕೂಡ ಅಷ್ಟೇ. ಧರ್ಮ ಪ್ರಚಾರ ಮಾಡುವಾಗ ಕ್ರೈಸ್ತರು, ಮುಸಲ್ಮಾನರು ಎಷ್ಟೋ ಬುಡಕಟ್ಟಿನ ಜನಗಳನ್ನ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಕೊಂದು ಹಾಕ್ಬಿಟ್ಟಿದ್ದಾರೆ. ಅವರು ಇವ್ರನ್ನ ಕೊಂದಿದ್ದಾರೆ. ಧರ್ಮ ಪ್ರಚಾರಕ್ಕೆ ಹೋದಂತ ಪಾದ್ರಿಗಳನ್ನ ಕೊಂದು ಹಾಕ್ಬಿಟ್ಟಿದ್ದಾರೆ. ಆದ್ರೆ ಮುಸಲ್ಮಾನರು ಒಂದು ಜಾಣ್ತಾನೆ ಏನ್ ಮಾಡಿದ್ರು ಅಂದ್ರೆ, ಯಾವುದೇ ಧರ್ಮ ಹೋಗಕ್ ಮುಂಚೆ ರಾಜರನ್ನ ಕಳಿಸ್ತಿದ್ರು. ಅವರು ರಾಜರುಗಳು ಮೊದಲು ಹೋಗ್ತಿದ್ರು, ರಾಜ್ಯಭಾರ ಮಾಡ್ತಾ ಮಾಡ್ತಾ ಧರ್ಮ ಪ್ರಚಾರ ಮಾಡ್ತಿದ್ರು. ಅವಾಗ ಇವ್ರು ಕೊಲ್ತಿದ್ರು, ಆದ್ರೆ ಇವ್ರು ಕೊಲೆಗೀಡಾಗ್ತಿರ್ಲಿಲ್ಲ. ಆ ತರ ಇವತ್ತು ಭಯೋತ್ಪಾದನೆ ಹೆಸರಿನಲ್ಲಿ ಮತ್ತು ಜಿಹಾದ್ ಹೆಸರಿನಲ್ಲಿ ಬೇಕಾದಷ್ಟು ಹಿಂಸೆ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ, ಬೇರೆ ಬೇರೆ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ,
ಬೇರೆ ಎಲ್ಲಾ ದೇಶಗಳಲ್ಲಿ ಆಗ್ತಾ ಇದೆ. ಅಂದ್ರೆ ದಯೆ ಇಲ್ಲದೆ ಇರ್ತಕ್ಕಂಥ ಧರ್ಮಗಳು ಬೇಕಾದಷ್ಟು ಇದಾವೆ. ಆದ್ರೆ ದಯೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಧರ್ಮ ಅಂತಾನೆ ಕರೆಯಲ್ಲ ಬಸವಣ್ಣವರು. ದಯವಿಲ್ಲದ ಧರ್ಮ ಅದೇವು ದಯ್ಯ. ಅದನ್ನ ತಗೊಂಡು ಏನ್ ಮಾಡ್ತೀರಪ್ಪ? ದಯೆ ಇಲ್ಲದ ತಗೊಂಡು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಪ್ರಾಣಿಗಳು ಮತ್ತು ಎಲ್ಲರಲ್ಲಿ, ಮನುಷ್ಯರಲ್ಲೂ ಇರಬೇಕು, ಪ್ರಾಣಿಗಳಿಗೂ ದಯೆ ತೋರಿಸ್ಬೇಕು. ಅಂದ್ರೆ ಕೊಲ್ಲುವುದೇ ಧರ್ಮ ಅಲ್ಲ, ಕೊಲ್ಲುವ ಧರ್ಮವನ್ನೈದು ಒಲೆಯೊಳಗಿಕ್ಕು, ಕೊಲ್ಲಲಾಗದೆಂಬ ಜಿನಮತವೆನ್ನ ತಲೆಯ ಮೇಲಿರಲಿ ಸರ್ವಜ್ಞ. ಸರ್ವಜ್ಞ ಕೂಡ ಹೇಳ್ತಾನೆ, ಕೊಲ್ಲುವ ಧರ್ಮವನ್ನು ತಗೊಂಡೋಗಿ ಒಲೆಯೊಳಗೆ ಹಿಕ್ಕು ಅಂತಾನು. ಕೊಲ್ಲಬಾರ್ದು ಅಂತಕ್ಕಂತ ಹೇಳುವ ತತ್ವ ಬೋಧನೆ ಮಾಡ್ತಕ್ಕಂಥ ಅಹಿಂಸಾ ಧರ್ಮವನ್ನ ಉಪದೇಶ ಮಾಡ್ತಕ್ಕಂಥ ಜೈನ ಧರ್ಮ ನನ್ನ ತಲೆ ಮೇಲೆ ಇರಲಿ ಅನ್ನುವ ಜಿನ ಮತ. ಆಗ ಜೈನ ಧರ್ಮಕ್ಕೆ ಧರ್ಮ ಅಂತ ಇರ್ಲಿಲ್ಲ ಸರ್ವಜ್ಞನ ಕಾಲಕ್ಕೆ. ಎಲ್ಲದು ಶಿವಮತ, ಜಿನಮತ, ಬೌದ್ಧ ಮತ, ಕ್ರೈಸ್ತ ಮತ, ಇಸ್ಲಾಂ ಮತ ಅಂತಾನೆ ಅಂತಿದ್ರು ಅವಾಗ. ಇತಿಹಾಸದ ಹಳೆಯ ಪುಸ್ತಕಗಳನ್ನು ನೋಡಿದ್ರು ನಮ್ಗೆ ಹಂಗೆ ಸಿಗೋದು. ಆಮೇಲೆ ಧರ್ಮ ಅನ್ನೋ ಪರಿಕಲ್ಪನೆ ಬಂತು. ರಿಲಿಜನ್ ಅನ್ನೋದಕ್ಕೆ ಅನುವಾದ ಮಾಡ್ತಾ ಕ್ರಿಸ್ತ ರಿಲಿಜಿಯನ್, ಇಸ್ಲಾಂ ರಿಲಿಜನ್ ಅಂದ ಕೂಡಲೇ ಎಲ್ಲರೂ ಈ ರಿಲಿಜನ್ ಅಂತ ಹೇಳಕ್ ಶುರು ಮಾಡಿದ್ರು. ಆದ್ರೆ ಭಾರತೀಯ ಮೂಲ ಪದ್ಧತಿ ಇರೋದು ಧರ್ಮ ಅಂತಂದ್ರೆ ಅದು ಸ್ಥಾಪಿತ ಧರ್ಮ ಅಲ್ಲ, ಸ್ಥಾಪಿಸುವಂತಹದ್ದಲ್ಲ. ಮತವನ್ನ ಸ್ಥಾಪಿಸ್ಬೋದು, ಒಂದು ತತ್ವವನ್ನ ಹೇಳ್ಬೋದು, ದರ್ಶನಗಳನ್ನ ಸ್ಥಾಪಿಸ್ಬೋದು, ಆದ್ರೆ ಸ್ಥಾಪಿತವಾದದ್ದು ಧರ್ಮ ಆಗಲ್ಲ. ಆದ್ರೆ ಈಗ ಬೌದ್ಧ, ಜೈನ, ಸಿಖ್, ಹಿಂದೂ ಎಲ್ಲವೂ ಹಿಂದೂ ಸ್ಥಾಪಿತ ಧರ್ಮ ಅಲ್ಲ. ಅದೊಂದು ಸಂಸ್ಕೃತಿ, ಕಲ್ಚರ್, ಅನೇಕ ಧರ್ಮಗಳ ಒಕ್ಕೂಟ ಹಿಂದೂ ಅಂತಂದ್ರೆ. ಆದ್ರಿಂದ ಈ ಸ್ಥಾಪಿತ ಧರ್ಮ ಮತ ಅಂತ ಹೇಳ್ತಾ ಇದ್ರು ಆಗಿನ ಕಾಲಕ್ಕೆ, ಸರ್ವಜ್ಞನ ಕಾಲಕ್ಕೆ. ನಮ್ಮ ಹಳೆ ಜಾನಪದ ಶೈಲಿನಲ್ಲೂ ಅದೇ ಬರ್ತದೆ. ಹಳೆಯ ಇತಿಹಾಸ ಪುಸ್ತಕಗಳು ನಾವು ಓದುವಾಗ್ಲೂ ಜೈನ ಮತ ಮತ್ತು ಬೌದ್ಧ ಮತಗಳ ಉದಯ ಅಂತಾನೆ ಕೊಡ್ತಾ ಇದ್ರು. ಇಸ್ಲಾಂ ಮತದ ಆಗಮನ ಅಂತ ಕೊಡ್ತಾ ಇದ್ರು ಇತಿಹಾಸ ಪುಸ್ತಕದಲ್ಲಿ, ಹಂಗೆ ಕೊಟ್ಟಿದ್ದಾರೆ ಅವಾಗೆಲ್ಲ. ಕ್ರೈಸ್ತರ ಮತ್ತು ಇಸ್ಲಾಮನ ಮತಗಳ ಆಗಮನ ಅಂತಾನೆ ಕೊಡ್ತಾ ಇದ್ರು. ಈಗ ಇವಕ್ಕೆಲ್ಲ ಧರ್ಮ ಅಂತ ಹೇಳ್ತಿದ್ದಾರೆ. ಇರ್ಲಿ, ಧರ್ಮಕ್ಕೆ ಅನೇಕ ಅರ್ಥಗಳನ್ನು ಕೊಡಬಹುದು. ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಧರ್ಮ ಅಂತ ಹೇಳ್ತಾರೆ, ಸಹಜ ಧರ್ಮ, ನ್ಯಾಯ ಧರ್ಮ, ಕರ್ತವ್ಯವನ್ನು, ಮೈತ್ರಿ ಧರ್ಮ, ಪುಣ್ಯವನ್ನು ಮಾಡ್ತಕ್ಕಂಥದ್ದು. ಹೀಗೆ ಧರ್ಮಕ್ಕೆ ಬಹಳ ವಿಶಾಲವಾದ ವ್ಯಾಖ್ಯಾನ ಇದೆ. ಒಟ್ಟಾರೆ ಇಷ್ಟು ತಿಳ್ಕೊಳ್ಳೋಣ. ದಯೆ ಇಲ್ಲದೆ ಇರ್ತಕ್ಕಂಥ ಧರ್ಮ ಅದು ಉಪಯೋಗ ಅಲ್ಲ. ಹಾಗಾದ್ರೆ ನಾವು ಈಗ ನೀವು ಇಲ್ಲಿ ಕೂತಿರೋರು ಪ್ರಾಯಶಃ ಇಲ್ಲಿ ನೀವ್ಯಾರು ಪ್ರಾಣಿ ಹಿಂಸೆ ಮಾಡಲ್ಲ, ಹೌದಲ್ಲ? ಯಾರು ಮಾಂಸಾಹಾರಿಗಳಿಲ್ಲ. ಮಾಂಸಾಹಾರ ಇದ್ದವರು ನಮ್ಮ ಉಪವಾಸಕ್ಕೆ ಬಂದ್ಮೇಲೆ ಮಾಂಸಾಹಾರ ಬಿಟ್ಟಿದ್ದೀರಾ? ಅಥವಾ ಕದ್ದಿಲ್ಲಾದ್ರೂ ತಿಂತಿದ್ರೆ, ಆಮ್ಲೆಟ್ ತಿಂತಿದ್ರೆ, ಮೊಟ್ಟೆ ತಿಂತಿದ್ರೆ ಅದು ಒಳ್ಳೇದಲ್ಲ. ಅದಕ್ಕಿಂತ ಪೋಷಕಾಂಶಗಳಿರ್ತಕ್ಕಂಥ ಬೇಕಾದಷ್ಟು ಸಸ್ಯಾಹಾರಗಳಿದೆ. ಹಾಗಾದ್ರೆ ನಾವು ಯಾವ್ದ್ರಲ್ಲಿ ದಯೆ ಅಳವಡಿಸ್ಕೊಳ್ಬೇಕು? ನಾವೇನ್ ಪರಸ್ಪರ ಬದುಕ್ತಿವಲ್ಲ, ಒಂದು ಮನೆ ಇರ್ಬೋದು, ಮಹಾಮನೆ ಇರ್ಬೋದು, ಮಠ ಇರ್ಬೋದು, ಆಶ್ರಮ ಇರ್ಬೋದು, ಕಂಪನಿ ಇರ್ಬೋದು, ಸಂಸ್ಥೆ ಇರ್ಬೋದು, ನಮ್ಮಲ್ಲಿ ಪರಸ್ಪರರಲ್ಲಿ ದಯೆಯನ್ನು ತೋರಿಸ್ಬೇಕು. ಅದು ನಿಜವಾದ ಬದುಕುವವರಲ್ಲಿ ಎಲ್ಲರಲ್ಲೂ ದಯೆ ತೋರಿಸೋದು ಅಭ್ಯಾಸ ಮಾಡ್ಕೋಬೇಕು. ತಪ್ಪು ಮಾಡ್ಬೋದು, ಒಬ್ಬ ಮನುಷ್ಯ ತಪ್ಪು ಮಾಡ್ಬೋದು. ಈಗ ನಾನು ಬಸವರಾಜನ್ಗೆ ಹೊಡಿತಿರ್ತೀನಿ, ಹೊಡೆದಾಕ್ಷಣಕ್ಕೆ ದಯೆ ಇಲ್ಲ ಅಂತಲ್ಲ, ತಿದ್ದುಕೊಳ್ಳೋ ಕಾರಣಕ್ಕೆ ಅವನಿಗೆ ಸಿಟ್ಟು ಮಾಡೋದು, ಹೊಡೆಯೋದು ಅಷ್ಟೇ. ಆದರೆ ಅವನ ಮೇಲೂ ಕೂಡ ದಯೆ ತೋರಿಸ್ಬೇಕು. ದಯೆ ಇರೋದಕ್ಕೆ ಅವನನ್ನು ಪ್ರೀತಿ ಮಾಡ್ತಕ್ಕಂಥದ್ದು. ಅಂದ್ರೆ ಒಬ್ಬ ತಾಯಿ ಮಗುಗೆ ಹೊಡಿತಾಳ. ಯಾಕೆ ಹೊಡಿತಾಳ ಅಂದ್ರೆ ಮಗು ಚೆನ್ನಾಗಿರ್ಲಿ, ಬದಲಾವಣೆ ಆಗ್ಲಿ, ಅದು ಒಳ್ಳೇದನ್ನ ಕಲ್ತ್ಕೊಳ್ಳಿ ಅಂತ ತಿಳ್ಕೊಂಡು. ಅದು ಹಿಂಸೆ ಅಲ್ಲ. ಅದು ಹೊಡೆಯೋದು, ಬಡಿಯೋದು ಅಥವಾ ಜಂಕಿಸಿ ಬೈಯೋದು ಅದು ಹಿಂಸೆ ಅಂತಲ್ಲ. ತಿದ್ದುವ ದೃಷ್ಟಿನ ಮುಂದೆ ಅದು ಬರ್ತಾ ನೀವು ಬಯಸ್ಕೊಳ್ಳಾರ್ದಂಗೆ, ಹೊಡೆಸ್ಕೊಳ್ಳಾರ್ದಂಗೆ ಬದುಕೋದನ್ನ ನೀವು ಕಲಿಬೇಕು. ಕೊನೆ ತನಕ ಬರೀ ಇದೇ ತರ ಇದ್ರೆ ಅದು ಹಿಂಸೆನೆ. ಅದು ನಿಮಗೂ ಹಿಂಸೆ, ನಮಗೂ ಹಿಂಸೆ. ಆ ಥರ ಬದುಕಬಾರ್ದು. ಬದಲಾವಣೆ ಆಗ್ತಾ ಇರ್ಬೇಕು ಜೀವನದಲ್ಲಿ, ತಿದ್ದುಕೊಳ್ತಾ ಇರ್ಬೇಕು. ತಿದ್ಕೊಂಡು ನಾವು ವಿಕಾಸ ಹೊಂದೋದೇ ಧರ್ಮದ ಗುರಿ, ಗೊತ್ತಾಯ್ತಲ್ವಾ? ಆದ್ರಿಂದ ಎಲ್ಲರಲ್ಲಿಯೂ ದಯೆ ತೋರಿಸ್ತಕ್ಕಂಥದ್ದು. ಮತ್ತು ನಾವು ಜಪಾನಿಗಳಿಂದ ಮತ್ತು ಬ್ರಿಟಿಷರಿಂದ ಕೆಲವು ಮೌಲ್ಯಗಳನ್ನು ಕಲಿಬೇಕು. ಏನು? ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ನಮ್ಮ ಕೈಲಿ ಏನು ಸಾಧ್ಯವೋ ಹೆಚ್ಚು ಸಾಧ್ಯ ಸೇವೆ ಮಾಡ್ತೀವಲ್ಲ, ಎಲ್ಲರಿಗೂ, ಯಾರಿಗೂ ಬೇಕಾದ ಪ್ರೀತಿ ಇರೋರಿಗೆ ಮಾಡ್ತೀರಾ, ಅದು ಮಾತು ಬೇರೆ. ಎಲ್ಲರಿಗೂ ಸೇವೆ ಮಾಡ್ತಕ್ಕಂಥದ್ದು,
ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೋ, ನೀರು ಕಾಯಿಸ್ಕೊಡೋದ್ರಿಂದ ಹಿಡ್ಕೊಂಡು, ಸಾಗರ ಬಿಸಿನೀರು ಕೊಡೋದ್ರಿಂದ ಹಿಡ್ಕೊಂಡು, ಅದು ನಿನ್ಗೆ ದಯೆ ಅಲ್ಲ, ಅದು ಕರ್ತವ್ಯ, ಡ್ಯೂಟಿ. ಅದು ಗೊತ್ತಾಯ್ತಲ್ವಾ? ಡ್ಯೂಟಿ ಜ್ಯೂಸ್ ಕೊಡೋದ್ರ ಬದಲು ಬಿಸಿನೀರು ಕೊಡೋದನ್ನು ಕೊಡ್ಲೇಬೇಕು. ಅದು ಡ್ಯೂಟಿ, ಕರ್ತವ್ಯ ಅಂತ ಪ್ರಕಾರ, ಅದೇನು ದಯೆ ಅಲ್ಲ. ಅದು ದಯೆ ಅಂತಂದ್ರೆ ಯಾವ ಫಲಾಪೇಕ್ಷೆ ಇಲ್ಲದೆ, ಏನನ್ನೂ ಬಯಸಲಾರ್ದೆ, ಅವರಿಗೆ ಪ್ರೀತಿ ಆಗೋ ಹಾಗೆ ನಾವು ನಡ್ಕೊಳ್ತೀವಲ್ಲ, ತಂದು ಕೊಡ್ತೀವಲ್ಲ, ಸೇವೆ ಮಾಡ್ತೀವಲ್ಲ, ಅದು ದಯೆ. ಕ್ರೈಸ್ತ ಧರ್ಮ ಬೆಳೆದಿದ್ದು ನಿಜವಾಗಿ ದಯೆ ಮೇಲೆ. ಅಂದ್ರೆ ಕೆಲವು ಸಾರಿ ಹಿಂಸೆ ಮಾಡಿರ್ಬೋದು, ಯುದ್ಧ ಮಾಡಿರ್ಬೋದು, ಅವರು ಇವ್ರಿಗೆ ಹಿಂಸೆ ಮಾಡಿದಾಗ ಇವ್ರು ಅವ್ರಿಗೆ ಹಿಂಸೆ ಕೊಟ್ಟಿರ್ಬೋದು, ಮಾಂಸಾಹಾರ ಕೂಡ ಅವ್ರು ಮಾಡಬಹುದು. ಆದರೆ ಅವರಲ್ಲಿರ್ತಕ್ಕಂಥ ಸರ್ವಿಸ್ ಮೆಂಟಾಲಿಟಿ ಮತ್ತು ಮಾತಿನ ಶೈಲಿ ಇದೆಯಲ್ಲ, ಅದನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಮಾತಾಡ್ತಾರ ಅವರು. ಪಾದ್ರಿಗಳನ್ನ ನೋಡ್ರಿ, ಅಥವಾ ಕನ್ನಡ ಕಲ್ತು ಮಂಗಳೂರು ಕಡೆ ಕ್ರಿಶ್ಚಿಯನ್ರು ಮಾತಾಡ್ತಾರಲ್ಲ, ಅವ್ರು ಮಾತಾಡಿದ್ರೇನೆ ಚರ್ಚ್ಗೆ ಹೋಗ್ಬೇಕು ಅಂತ ಅನಿಸ್ಬಿಡುತ್ತೆ, ಅಷ್ಟ್ರ ಮಟ್ಟಿಗೆ ಚೆನ್ನಾಗಿ ಮಾತಾಡ್ತಾರೆ. ಅದನ್ನ ನಾವು ಭಾರತೀಯರು ಯಾವ ಧರ್ಮದವರು ಮಾಡ್ತಾ ಇಲ್ಲ. ಲಿಂಗಾಯತರು ಕೂಡ ದಯವಿಲ್ಲದ ಧರ್ಮ ಬಸವಣ್ಣವ್ರು ಹೇಳಿದಾರೆ ನಿಜ. ಆ 12ನೇ ಶತಮಾನದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಮಾತಿನಲ್ಲಿ ಬಹಳ ಕೆಟ್ಟೋಗ್ಬಿಟ್ಟಿದ್ದಾರೆ. ಉತ್ತರ ಕರ್ನಾಟಕ ಅಂತೂ ಆ ಮಕ್ಕಳಿಗೆ ಏಕವಚನದಲ್ಲಿ ಮಾತಾಡಿದ್ರೆ ಅದು ಪ್ರೀತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ಹಂಗೆ ಮಾತಾಡಬಾರ್ದು. ಅದೇ ಸಂಸ್ಕೃತಿ ಏನಲ್ಲ, ಅದು ಸೊಗಡನು ಅಲ್ಲ. ಅದು ಕೆಟ್ಟದಾಗ ಮಾತಾಡೋದು, ಹೆಂಗ ಮಾತಾಡೋದೇ ಸೊಗಡು ಅಂತ ತಿಳ್ಕೊಬೇಡ್ರಿ ಯಾರು. ಗೊತ್ತಾಯ್ತಲ್ಲ? ಚೆನ್ನಾಗಿ ಮಾತಾಡೋದು, ಆಮೇಲೆ ಅಕ್ಷರ ಸ್ಫುಟವಾಗಿ ಮಾತಾಡ್ತಕ್ಕಂಥದ್ದು, ಅದನ್ನೇ ಅಭ್ಯಾಸ ಮಾಡ್ಕೋಬೇಕು. ಅಲ್ಲಿ ನಮ್ಮಲ್ಲಿ ಈಗ ಅವ್ವ ಬರ್ತಾಳೆ, ಅಪ್ಪ ಬರ್ತಾನೆ, ಅವ್ವ ಕೊಡ್ತಾಳೆ, ಅಪ್ಪ ಕೊಡ್ತಾನೆ ಅನ್ನೋ ಈ ರೀತಿ ಏಕವಚನ ಬಳಸ್ತಕ್ಕಂಥದ್ದು ಬಂದಿದೆ. ಇಂಗ್ಲೀಷಲ್ಲಿ ಅದಕ್ಕೆ ಏಕವಚನ ಬಹುವಚನ ವ್ಯತ್ಯಾಸನೇ ಇಲ್ಲ ಬಿಡಿ. ನಮ್ಮ ಕನ್ನಡದಲ್ಲಿ ಇದೆ. ಅದಕ್ಕೆ ಅಪ್ಪ ಅಮ್ಮನಿಗೂ ಕೂಡ ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಪ್ರೀತಿ. ಏಕವಚನದಲ್ಲಿ ಮಾತಾಡಿದ್ರೆ ಪ್ರೀತಿ ಅಂತ ಯಾರು ಭಾವಿಸ್ಕೋಬೇಕಾಗಿಲ್ಲ. ಕೆಲವರು ಅದನ್ನ ಉತ್ತರ ಕರ್ನಾಟಕದಲ್ಲಿ ಸಮರ್ಥನೆ ಮಾಡ್ತಾರೆ. ಅಂದ್ರೆ ನಾವು ದೇವ್ರಿಗೇನು ಹೋಗ್ರಿ ಬರ್ರಿ ಅಂತೀವೇನು, ದೇವರಲ್ಲಿ ಏಕವಚನ ಮಾತಾಡಲ್ಲ. ಹಂಗೆ ಅಪ್ಪ ಅಮ್ಮಂಗೆ ಏಕವಚನ ಮಾತಾಡೋದು, ಪ್ರೀತಿ ಇದ್ದಲ್ಲಿ ಏಕವಚನ ಇಲ್ಲ. ಪ್ರೀತಿಯ ಪರಾಕಾಷ್ಠತೆ ಏಕವಚನ ಅಲ್ಲ. ಮೊದಲು ಇರ್ಲಿ. ಅದು ಬರ್ತಾ ಬರ್ತಾ ಪ್ರೀತಿಗೆ ಅದು ಚಿಹ್ನೆ ಏನಪ್ಪಾ ಅಂದ್ರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ನೋಡಿ ಎಷ್ಟು ಸೂಕ್ಷ್ಮಗಳು ಕೊಟ್ಟಿದ್ದಾರೆ ನಮಗೆ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ದೇವ ಭಕ್ತ ಜಯ ಜಿಯ ಎಂಬ ನುಡಿಯ ನಡುವೆ, ನುಡಿಯೊಳಗೆ ಕೈಲಾಸ ವೈದುವುದೇ ಮಾಡ್ಬಿಟ್ಟಾರಲ್ಲಿ. ಎಲ್ಲಾ ಪುಸ್ತಕದಲ್ಲೂ ಕೈಲಾಸ ವೈದುವುದೇ ಅಂತ ಹಾಕ್ಬಿಟ್ಟಾರ. ತಪ್ಪದು. ಕೈಲಾಸ ವೈದದೆ ಅಂದ್ರೆ ದೇವ ಭಕ್ತ ಜಯ ಜಿಯ, ದೇವರೇ ಭಕ್ತ ಒಡೆಯರೇ, ಜಿಯ ಅಂದ್ರೆ ಒಡೆಯ, ದೇವ ಭಕ್ತ ಜಯ ಜಿಯ, ಜಯವಾಗ್ಲಿ, ನಿಮಗೆ ಒಳ್ಳೇದಾಗ್ಲಿ, ಚಲೋ ಆಗ್ಲಿ ಅನ್ನೋದ್ರಲ್ಲಿ, ಅದರಲ್ಲೇ ಕೈಲಾಸ ಇದೆಯಲ್ಲಪ್ಪ ಅಂತಾರೆ ಬಸವಣ್ಣವ್ರು. ಕೈಲಾಸ, ನೀವು ಇಲ್ಲಿ ವಿದ್ವಾಂಸರುಗಳು ಕೂಡ ಎಂತ ಮೂರ್ಖತನ ಮಾಡಿದ್ದಾರೆ ಅಂದ್ರೆ, ಕೈಲಾಸ ವೈದುವುದೇ ಮಾಡ್ಬಿಟ್ಟಿದ್ದಾರೆ. ಕೈಲಾಸ ವೈದುವುದೇ ಅಲ್ಲ. ಕೈಲಾಸ ವೈದುವುದೇ ಅಂದ್ರೆ ಕೈಲಾಸ ಬರುತ್ತಾ ಅಂತ ಕೇಳ್ದಂಗೆ ಆಗ್ಬಿಡುತ್ತೆ. ಕೈಲಾಸ ವೈದದೆ, ಕೈಲಾಸ ಬರೋದಿಲ್ವೇನಪ್ಪ, ಹಿಂಗ್ ಮಾತಾಡಿ ಅಂತ ಕಲ್ಸಿದ್ದಾರೆ. ಅದನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡು ನಮ್ಮ ಹೃದಯ, ಮನಸ್ಸು ಮತ್ತು ಬುದ್ಧಿ ಭಾವಗಳನ್ನ ಅರಳಿಸಿಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಕೆಳಗಡೆ ಬೀಳ್ಸೋದಲ್ಲ. ಈ ರೇಡಿಯೋ ಸಂಸ್ಕೃತಿ, ಟಿವಿ ಸಂಸ್ಕೃತಿ ನಮ್ಮನ್ನು ಇದ್ದಂಗೆ ಕರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಆದ್ರೆ ನಿಜವಾಗಿ ನಾವು ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ಮಾತಿನಲ್ಲಿ ಮಧುರತೆ ಬರಬೇಕು. ಅದನ್ನೇ ಮುಂದಿನ ಇನ್ನೊಂದು ವಚನದಾಗ ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳೆಯ. ಮೃದು ವಚನವೇ ಸಕಲ ತಪಂಗಳೆಯ. ಮೃದುವಾಗಿ ಮಾತಾಡೋದು ಅಂದ್ರೆ ಬೇರೆಯವರು ನಮಗೆ ಬೈದಾಗ್ಲೂ ಅಥವಾ ಕೆಟ್ಟದಾಗಿ ಮಾತಾಡಿದಾಗ್ಲೂ ಅಥವಾ ಏನೋ ಸಿಟ್ಟು ಬರೆಸ್ದಾಗ್ಲೂ ಮೃದುವಾಗಿ ಮಾತನಾಡುವ ಪ್ರಯತ್ನ ಇದೆಯಲ್ಲ, ಒಂದೇ ದಿವಸಕ್ಕೇನು ಬರಲ್ಲ. ಅದು ಒಂದೇ ದಿವಸಕ್ಕೆ ನಾವೆಲ್ಲ ಸಿದ್ಧಿ ಮಾಡ್ಕೊಂಡ್ಬಿಡ್ತೀವಿ ಅಂತಲ್ಲ. ಆ ಪ್ರಯತ್ನನಾದ್ರೂ ಇರ್ಬೇಕು. ಕೊನೆ ಪಕ್ಷ ಆ ಪ್ರಯತ್ನನಾದ್ರೂ ಇರ್ಬೇಕು. ಆದ್ರಿಂದ ಮೃದು ವಚನವೇ ಸಕಲ ಜಪ, ಮೃದು ವಚನವೇ ಸಕಲ ತಪ ಅಂದಂತ ಬಸವಣ್ಣವ್ರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಇವಾಗ ಉತ್ತರ ಕರ್ನಾಟಕ ಬಸವಣ್ಣನ ಮಾರ್ಗಕ್ಕೆ ಬಹಳ ಬದಲಾವಣೆ ಬರೀ ಭಾಷಣ ಮಾಡೋದ್ರಿಂದ ಅಲ್ಲ, ಬರೀ ಇಷ್ಟಲಿಂಗ ಪೂಜೆ ಮಾಡಿರಲ್ಲ, ಮಾತಿನಲ್ಲಿ ಬದಲಾವಣೆ, ಕೃತಿಯಲ್ಲಿ ಬದಲಾವಣೆ. ಅದನ್ನ ನಮ್ಮ ಸಂಸ್ಕೃತಿ ನೋಡಿದ್ರೆ ಬಸವಣ್ಣನ ನೆನಪು ಬರ್ಬೇಕು ಬೇರೆಯವ್ರಿಗೆ. ಆ ರೀತಿನಲ್ಲಿ ನಾವು ಬೆಳೆಸ್ಕೊಂತ ಹೋಗ್ಬೇಕು. ಅದನ್ನ ನಾವು ಕಲ್ತ್ಕೊಳ್ಬೇಕು. ಅದು ನಿಜವಾದಂತಹ ಜೀವನ, ಅದು ನಿಜವಾದಂತಹ ಸಾಧನೆ. ಇದಿಷ್ಟು. ಆಮೇಲೆ ಕೊನೆಗೆ ಹೇಳ್ತಾರೆ, ಸದುವಿನಯವೇ ಸದಾಶಿವನ ಒಲುಮೆಯ.
ಸದುವಿನಯವೇ ಸದಾಶಿವನ ಒಲುಮೆಯ. ಸದಾಶಿವನ ಒಲುಮೆ ಸದುವಿನಯದಿಂದ ಸಾಧ್ಯ ಹೊರತು ತಪಸ್ಸಿನಿಂದ ಅಲ್ಲ. ಸದುವಿನಯ ಅಥವಾ ಉಗ್ರತೆ, ತಪಸ್ಸು ಮಾಡೋರ್ಗೆ ಉಗ್ರತೆ ಜಾಸ್ತಿ ಇರ್ತದೆ. ತಪಸ್ಸು ಅಂದ್ರೆ ಸಿಟ್ಟು ಮಾಡೋದು, ಶಾಪ ಕೊಡೋದಲ್ಲ. ತಾಳ್ಮೆ, ಸೈರಣೆ, ಅದು ನಿಜವಾದಂಥ ತಪಸ್ಸು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.